ನಮಸ್ಕಾರ ಎಲ್ಲರಿಗೂ. ನನ್ನ ಇವತ್ತಿನ ವ್ಲಾಗ್ ಬಂದು ಡೇ 2 ಆಫ್ ದ ಟ್ರಿಪ್. ಸೊ ನಾವು ಬೆಳಗ್ಗೆ ಎದ್ದು ಟಿಫನ್ಗೆ ಅಂತ ರೆಡಿ ಆದ್ವಿ. ಟಿಫನ್ಗೆ ನಮಗೆ ಪಲಾವ್ ಕೊಟ್ಟಿದ್ದರು. ಪಲಾವ್ ಎಲ್ಲ ತಿಂದ್ಬಿಟ್ಟು ಆಮೇಲೆ ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಿತ್ತು. ಅದಕ್ಕೆ ನಾವು ನಮ್ಮ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿ ಅಲ್ಲಿಂದ ನಾವು ಚೆಕ್ಔಟ್ ಆದ್ವಿ. ಸೊ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನೀವೇ ನೋಡಿ. Say something again. Say something. Bangalore. You tell. We are going now for next location. Which is, I don't know, but it has rafting, waterfall, and Temple. then... They say temple also. Temple as well, yes. ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮೆಮೊರಿ ಫನ್. ನಾವು ಕಾಡನ್ನು ಬಿಟ್ಟು ಮತ್ತೆ ನಾಡಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಕಾಡು ತುಂಬ ಚೆನ್ನಾಗಿತ್ತು, ಬಟ್ ಅಲ್ಲೇ ಇರೋಕ್ಕಾಗಲ್ವಲ್ಲ. ಇವಾಗ ಸ್ವಲ್ಪ ನೈಲಾನ್ ಎಲ್ಲ ಹಾಕ್ಕೊಂಡು ವಾಟರ್ ಆ್ಯಕ್ಟಿವಿಟೀಸ್ ಮತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಇನ್ನೂ ಕನ್ಫರ್ಮ್ ಇಲ್ಲ, ನೋಡುವ. ನಾನು ವ್ಲಾಗ್ ಮಾಡೋದು ನೋಡಿ ಎಲ್ಲ ನಗ್ತಾ ಇದ್ದಾರೆ. ಎನಿವೇಸ್, ನಾವು ಇದ್ದಿದ್ದ ಜಾಗದಿಂದ ಬಸ್ ನಿಲ್ಸಿದ ಜಾಗ ಸ್ವಲ್ಪ ದೂರ ಇತ್ತು. ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಏನೋ ಇತ್ತು. ಸೊ ಅದಕ್ಕೆ ನಾವು ನಮ್ಮ ಲಗೇಜ್ಗಳನ್ನೆಲ್ಲ ತೊಗೊಂಡು ಫುಲ್ ಭಾರ ಎತ್ಕೊಂಡು ಮತ್ತೆ ನಡ್ಕೊಂಡು ಹೋದ್ವಿ. ಆ್ಯಂಡ್ ಆನ್ ದಿ ವೇ ನಿಮಗೆ ಹಾಗೆ ಸ್ವಲ್ಪ ಈ ಬ್ಯೂಟಿಫುಲ್ ವ್ಯೂ ಕಾಣಿಸ್ಲಿ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. We have thoroughly enjoyed and we are going back to the bus so that next we're gonna go for temple, rafting, water activities, and there's a lot of fun ahead. So by the way guys, don't forget to subscribe, follow. Let's ಜೀವಿಸೋಣ. ಕೇಳಿಸ್ತಲ್ಲ, ಫಾಲೋ, ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದಂತೆ. ಆಮೇಲೆ ಫುಲ್ ಹೆಫ್ಟಿ ಬ್ಯಾಗಲ್ಲಿ ವಾಕ್ ಮಾಡ್ತಿದ್ದೀವಿ. ಫುಲ್ ಟಯರ್ಡ್ ಆಗೋಯ್ತು. ಇಲ್ಲಿಂದ ಬಸ್ ಇರೋ ಜಾಗಕ್ಕೆ ಹೋಗೋ ಅಷ್ಟರಲ್ಲೇ. ನಿಮಗೆ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಓಕೆ, ನಾವು ಹೋಗ್ತಾ ಇರೋ ದೇವಸ್ಥಾನ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿತ್ತು, ತುಂಬ ಹಳೆಯ ದೇವಸ್ಥಾನ. ಆ್ಯಂಡ್ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿತ್ತು. ಸುಮಾರು ದೇವರುಗಳಿದ್ರು ಒಳಗಡೆ. ಕುಮಾರ ಪರ್ವತದಿಂದ ಸ್ವಲ್ಪ ದೂರನೇ ಈ ದೇವಸ್ಥಾನ ಸಿಗುತ್ತೆ. ಒಳಗಡೆ ಹುತ್ತ ಇತ್ತು, ಆಮೇಲೆ ಕಾಡಿನ ದೇವತೆ ಕೂಡ ಇದ್ದರು. ದೇವಸ್ಥಾನ ಮಾತ್ರ ಅಲ್ಲದೆ ಇಲ್ಲಿ ಚಂಪಕ ಮರ ಕೂಡ ಇತ್ತು. ಇದು 1100 ವರ್ಷದ್ದು ಹಳೆಯ ಮರ ಅಂತೆ. ತುಂಬ ಸಾಧುಗಳು ಬಂದು ಇಲ್ಲಿ ತಪಸ್ ಮಾಡಿ ಹೋಗಿದ್ದಾರೆ ಅನ್ನೋ ಮಾತಿದೆ. ಇದು ಒಂಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸರೌಂಡಿಂಗ್ ಬ್ಯೂಟಿಫುಲ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಚಿಕ್ಕದಾಗಿ ಕೆರೆ ಇತ್ತು, ಬಟ್ ನಾವಲ್ಲಿ ಹೋಗಿಲ್ಲ. ಆದರೂ ನಿಮಗೆ ಕ್ಯಾಪ್ಚರ್ ಮಾಡೋಣ ಅಂತ ಸುಮ್ಮನೆ ಕ್ಯಾಪ್ಚರ್ ಮಾಡಿದ್ದೀನಿ. ಅದಾದಮೇಲೆ ನಾವು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಬಸ್ ಹತ್ತಿದ್ವಿ ಮುಂದೆ ಹೋಗೋಕ್ಕೆ. ಬಿಂಡಿ ನೋಡಿ, ಟೆಂಪಲ್ exactly in the beginning because your chakra can be activated. ಸೊ ಎನರ್ಜೆಟಿಕ್. ವಾಪಸ್ ಅದಾದಮೇಲೆ ನಾವು ಹೋಗಿದ್ದೆ ವಾಟರ್ ಆ್ಯಕ್ಟಿವಿಟೀಸ್ಗೆ. ಫೋನ್ ತೊಗೊಂಡು ಹೋಗಿರಲಿಲ್ಲ ಬಿಕಾಸ್ ನೀರಲ್ಲಿ ಬಿದ್ದೋದ್ರೆ ಅಂತ. ಆದರೂ ಒಂದಷ್ಟು ಜನ ವೀಡಿಯೋ ಕ್ಯಾಪ್ಚರ್ ಮಾಡಿರೋದನ್ನ ನಾನು ಹಾಕಿದ್ದೀನಿ. ನಾವು ಫಸ್ಟ್ ಹೋಗಿದ್ದು ರಾಫ್ಟಿಂಗ್ಗೆ. ಅದಾದಮೇಲೆ ರಾಫ್ಟಿಂಗ್ ಮಾಡಿಕೊಂಡೆ ನಾವು ಒಂದು ಹಿಡನ್ ವಾಟರ್ ಫಾಲ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ತಲ್ಲೇ ಇದ್ದು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ. ಆ್ಯಂಡ್ ಇದೇ ಹಿಡನ್ ವಾಟರ್ ಫಾಲ್. ಇದು ಬಂದು 1 ಕಿಲೋಮೀಟರ್ ಏನೋ ನಡಿಬೇಕಿತ್ತು ನಾವು ರಾಫ್ಟಿಂಗ್ ಕಡೆಯಿಂದ. ಹಿಡನ್ ವಾಟರ್ ಫಾಲಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ನಾವು ಹೋಗಿದ್ದು ಕಾಯಕಿಂಗ್ಗೆ. ನಾನು ಇದೇ ಫಸ್ಟ್ ಟೈಮ್ ಕಾಯಕಿಂಗ್ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅರವಿಂದ್ ಅನ್ನೋರು ನನ್ನ ಜೊತೆ ಬಂದಿದ್ದು. ತುಂಬ ಸಪೋರ್ಟಿವ್ ಆಗಿ ಹೇಳಿಕೊಟ್ರು ಹೇಗೆ ಮಾಡೋದು ಅಂತ. ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವು ಮತ್ತೆ ಬಸ್ ಹತ್ಕೊಂಡ್ಬಂದ್ವಿ. ಆ್ಯಂಡ್ ಬಸ್ಸಲ್ಲಿ ನೋಡಿ ನಮ್ಮದು ಇಂಡಿಯನ್ ವೈಬ್. ಆಲ್ರೆಡಿ ಲೇಟ್ ಆಗಿತ್ತು ಅಂತ ಫಸ್ಟ್ ನಾವು ಹೋಗಿದ್ದೆ ಲಂಚ್ಗೆ. ನಾನು ಲಂಚ್ ವಿಡಿಯೋ ತೆಗಿಲಿಲ್ಲ, ಸಾರಿ, ಮರ್ತೋಯ್ತು. ನಾವು ನೆನ್ನೆ ಟ್ರೆಕ್ಕಿಂಗ್ ಮುಗಿಸಿ ಇವತ್ತು ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ಇವಾಗ ಲಂಚ್ ಮಾಡೋಣ ಅಂತ ಬಂದಿದ್ವಿ. ಲಂಚ್ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ತಾ ಇದ್ದೀವಿ. ನಾನು ಮರ್ತೇ ಹೋದೆ ಲಂಚ್ ವಿಡಿಯೋ ತೆಗೆದ. ವೆರಿ ಸಾರಿ, ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಮರ್ತೋದೆ. ಸೊ ಇವಾಗ ಮನೆ ಕಡೆಗೆ ದಾರಿ. ಟೈಮ್ ಎಷ್ಟಾಗಿದೆ? ವಾಟ್ ಇಸ್ ದ ಟೈಮ್? 3:30 ಆಗಿದೆ. ಮನೆ ಕಡೆಗೆ ಹೋಗ್ತಾ ಇದ್ದೀವಿ.
ಅದಾದಮೇಲೆ ಬಸ್ಸಲ್ಲಿ ಟೈಮ್ ಪಾಸ್ ಆಗಬೇಕು ಅಂತ ಒಂದಷ್ಟು ಗೇಮ್ಸ್ನ ನಾವು ಆಡಿದ್ವಿ, ಜೊತೆಗೆ ಒಂದಷ್ಟು ರೀಲ್ಸ್ ಕೂಡ ಮಾಡಿದ್ವಿ, ಇವಾಗ ಟ್ರೆಂಡಿಂಗ್ ಆಗಿರೋ ರೀಲ್ಸ್ನ. ಸೊ ವೈಬ್ ತುಂಬ ಚೆನ್ನಾಗಿತ್ತು. ಬಸ್ಸಲ್ಲಿ ಹೋಗ್ತಾ ಎಲ್ಲ ಸ್ಟ್ರೇಂಜರ್ಸ್ ಆಗಿ ಹೋಗಿ ಬರ್ತಾ ತುಂಬ ಚೆಂದವಾಗಿ ಎಲ್ಲ ಫ್ರೆಂಡ್ಸ್ ಆಗಿ ಬಂದಿದ್ವಿ. ಆ್ಯಂಡ್ 2 ಬ್ಯಾಚು ಒಟ್ಟಿಗೆ ಸೇರಿದ್ರು, ಮತ್ತು ಆ ರೂಟ್ 2 ಮತ್ತು ರೂಟ್ 3 ಅವರು. ಆ ವೈಬ್ ತುಂಬ ಚೆನ್ನಾಗಿತ್ತು. ನೀವೇ ನೋಡಿ ಆ ರೀಲ್ಸ್ ವೈಬ್ ಹೇಗಿದೆ ಅಂತ. ತುಂಬ ಕಂಫರ್ಟಬಲ್ ಆಗಿ ಹೋಗಿದ್ವಿ ಎಲ್ಲರೂ ನಾವು. ನಾನು ಸಾಂಗ್ ಹಾಕ್ತಿಲ್ಲ ಬಿಕಾಸ್ ನಿಮಗೆ ಗೊತ್ತಾಯ್ತು ಕಾಪಿರೈಟ್ ಆಗುತ್ತೆ ಅಂತ, ಅದಕ್ಕೆ ನಾನು ಸಾಂಗ್ ಹಾಕ್ತಿಲ್ಲ. ಆಮೇಲೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಿಲ್ಲಿಸಿದ್ರು, ಹೋದ್ವಿ, ಪಾನಿಪುರಿ ಮಸಾಲೆ ಪುರಿ ಏನು ಬೇಕೋ ಅದೆಲ್ಲ ತಿಂದ್ವಿ. ಅದಾದಮೇಲೆ ನಮಗೆ ಒಂದಷ್ಟು ರಿವ್ಯೂಸ್ ಕೇಳಿದ್ರು, ಹೇಗಿತ್ತು ಪ್ಯಾಕೇಜ್ ಟ್ರಿಪ್ ಎಲ್ಲ ಅಂತ. ಅದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದು ತಲುಪಿದ್ವಿ. ಬಟ್ ಓವರಾಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ನನ್ನ ರಿವ್ಯೂ ವ್ಲಾಗ್ನ ಲಾಸ್ಟಲ್ಲೂ ಹಾಕ್ತೀನಿ, ಅಂದರೆ ಪ್ರಾಬ್ಲಿ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಬೆಂಗಳೂರು ಟ್ರೆಕ್ಕರ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಟ್ರಿಪ್.